ನೂತನವಾಗಿ ಆಯ್ಕೆಯಾಗಿರುವ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತರಳು ಗ್ರಾಮದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಜಮುನಾ ರೆಡ್ಡಿ ಹಾಗೂ ಆಂಟೋನಿ ಮೇರಿಯವರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ ತಿಳಿಸಿದರು. ಗ್ರಾಮದ ಪಂಚಾಯಿತಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರು ತಮಗೆ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಅಧ್ಯಕ್ಷೆ ಜಮುನಾ ರೆಡ್ಡಿ ಅವರು, ನನ್ನನ್ನು ಅಧ್ಯಕ್ಷೆಯನ್ನಾಗಿ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನಾನು ಎಂದಿಗೂ ನಿಮ್ಮ ಈ ಋಣವನ್ನು ಮರೆಯುವುದಿಲ್ಲ. ನನ್ನನ್ನು ಗೆಲ್ಲಿಸಿದ ಜನರಿಗಾಗಿ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡುತ್ತಲೇ ಇರ್ತೇನೆ. ಜನರಿಗೆ ಏನೇ ಸಮಸ್ಯೆ ಇದ್ದರೂ ನಾನು ಅದನ್ನು ಬಗೆಹರಿಸುತ್ತೇನೆ. ಕುಡಿಯುವ ನೀರಿಂದ ಹಿಡಿದು ಪ್ರತಿಯೊಂದು ಸೌಲಭ್ಯವನ್ನು ಒದಗಿಸುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಶ್ರಯ ಯೋಜನೆ ನನ್ನ ಮುಖ್ಯ ಗುರಿಯಾಗಿದ್ದು ಅದರ ಬಗ್ಗೆ ಹೆಚ್ಚು ಗಮನ ಕೊಡುತ್ತೇನೆ ಎಂದು ಹೇಳಿದರು. ಬಳಿಕ ಉಪಾಧ್ಯಕ್ಷೆ ಆಂಟೋನಿ ಮೇರಿ ಅವರು ಮಾತನಾಡಿ, ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ಇಬ್ಬರು ಮಹಿಳೆಯರನ್ನೇ ಆಯ್ಕೆ ಮಾಡಿರುವುದು ಬಹಳ ಸಂತೋಷದ ಸಂಗತಿ. ಸಾಕಷ್ಟು ಶ್ರಮವಹಿಸಿ ನಾವು ಕಾರ್ಯನಿರ್ವಹಿಸುತ್ತೇವೆ. ನಮ್ಮ ಅಧ್ಯಕ್ಷರು ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ. ಆಶ್ರಯ ಯೋಜನೆ ಅವರ ಮುಖ್ಯ ಗುರಿಯಾಗಿದ್ದು ಅವರ ಕಾರ್ಯಕ್ಕೆ ನಾವು ಸಂಪೂರ್ಣ ಬೆಂಬಲಿಸುತ್ತೇವೆ ಎಂದು ತಿಳಿಸಿದರು. ಇದೇ ವೇಳೆ ಎಸ್ಟಿ ಸೋಮಶೇಖರ್, ಗೋವರ್ಧನ, ಜಯಣ್ಣ, ಆಂಟೋನಿ, ವೇಣುಗೋಪಾಲ್ ರೆಡ್ಡಿ, ಜಾಕೂಬ್ ಬಾಲರಾಜ್, ಥಾಮಸ್, ಗೀತಾ, ಮಹೇಶ್, ಮಾದೇವಮ್ಮ ಸೇರಿದಂತೆ ಇನ್ನೂ ಅನೇಕರಿಗೆ ತಮ್ಮ ಕೃತಜ್ಞತೆ ತಿಳಿಸಿದರು. ಸರ್ವಶಕ್ತ ತಂದೆಯ ದಿನಕ್ಕಾಗಿ ಸಮಯಕ್ಕೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸರ್ಕಾರದ ಕೆಲಸ ದೇವರ ಕೆಲಸವಾಗಿರುವ ಈ ಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳನ್ನು, ಇಲ್ಲಿ ಇರುವಂಥ ಎಲ್ಲ ವ್ಯವಸ್ಥೆಯನ್ನು, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಇಲ್ಲಿ ಬೇಕಾದಂಥ ನಿಮ್ಮ ಹೇರಳವಾದ ಅನುಗ್ರಹವನ್ನು ದಯಪಾಲಿಸಲು ಬೇಡಿಕೊಳ್ಳುತ್ತೇವೆ. ಜನರ ಸೇವೆ, ಜನಾರ್ದನ ಸೇವೆ ಎಂಬ ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ಒಟ್ಟುಗೂಡಿ ಜನರಿಗಾಗಿ ನಾವು ಮಾಡುವಂಥ ಸೇವಾ ಕಾರ್ಯಗಳಲ್ಲಿ ನಿಮ್ಮ ಅದ್ಭುತ ಹಸ್ತವನ್ನು ನಮಗೆ ದಯಪಾಲಿಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ಎಲ್ಲವೂ ಸಹ ಶಾಂತಿ, ಸಮಾಧಾನದಲ್ಲಿ, ಪ್ರೀತಿಯಲ್ಲಿ, ಒಳ್ಳೆಯ ಅಭಿವೃದ್ಧಿಯು ಒಳಗೊಂಡಿರುವಂಥ ಸ್ಥಳವಾಗಿ ಇದನ್ನು ಮಾರ್ಪಡಿಸಲಿ. ನಿಮ್ಮ ಹೇರಳವಾದ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ, ನಮ್ಮೆಲ್ಲ ಕುಟುಂಬಗಳಿಗೂ, ಎಲ್ಲ ಅಧಿಕಾರಿ ವರ್ಗದವರಿಗೂ ದಯಪಾಲಿಸಲಿ. ದೇವರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅಗತ್ಯದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಆಮೆನ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅದು ಎರಡನೇ ಬಾರಿ ನಾನು ಚೇರ್ಮನ್ ಪರ್ಸನ್ ಆಗಿರೋದಕ್ಕೆ ತುಂಬಾ ಐ ಆಮ್ ರಿಯಲಿ ಹ್ಯಾಪಿ. ನನ್ನ ಮೆಂಬರ್ಸ್ಗೆ ಎಲ್ಲರಿಗೂ ಫಸ್ಟು ಕೃತಜ್ಞತೆ ಹೇಳ್ತೇನೆ. ಆಮೇಲೆ ಎಲ್ಲ ಗ್ರಾಮಸ್ಥರಿಗೂ, ನನಗೆ ಬಂದಿರೋ ಲೀಡರ್ಸು ಎಲ್ಲರಿಗೂ ಶುಭಾಶಯ ಹೇಳ್ತೇನೆ ಅವರಿಗೆ. ಆಮೇಲೆ ಎಸ್ ಟಿ ಸೋಮಶೇಖರನ್ನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಮತ್ತು ಆಂಟೋನಿ ಅವರೆಲ್ಲನೂ ನನಗೆ ತುಂಬ ಬೆಳೆಸಿದ್ದಾರೆ. ಪವನ್, ಬಾಲಕೃಷ್ಣ ಅವರೆಲ್ಲನೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲದರಲ್ಲೂ ಎಲ್ಲ ಲೀಡರ್ಸು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಕೃತಜ್ಞತೆ ಹೇಳ್ತೇನೆ ನಾನು. ಮೇಡಮ್, ಏನು ಕಳೆದ ಬಾರಿ ಹೇಳಿದ್ರಿ ಆಶ್ರಯ ಯೋಜನೆಗೆ ಅಂತಾನೆ ಒತ್ತು ಕೊಡ್ತೀನಿ, ಈ ಬಾರಿ ಮೊದಲನೇ ಆದ್ಯತೆ ಅಂತ. ಅದ್ರ ಜೊತೆ ಬೇಸಿಗೆ ಹತ್ತಿರ ಇರೋದ್ರಿಂದ ನೀರಿನ ಸಮಸ್ಯೆ ಅನ್ನೋದು ಎಲ್ಲೋ ಒಂದ್ ಕಡೆ ಕಾಣ್ತಾ ಇದೆ. ಅದ್ರ ಬಗ್ಗೆ ಯಾವ ಥರ ಒಂದು ಕ್ರಮ ಜರುಗಿಸ್ತೀರಾ ಮೇಡಮ್? ನೀರಿನ ಅದೆಲ್ಲ ಏನು ಸಮಸ್ಯೆ ಬರಲ್ಲ ಮೇಡಮ್. ಇವಾಗ ಏನೇನಿದೆಯೋ ಅದೆಲ್ಲನೂ ನೀರು ಟ್ಯಾಂಕ್ಗಳದ್ದು ಎಲ್ಲನೂ ಆಗ್ತಾ ಇದೆ. ಇನ್ನೂ ಏನಾದರೂ ಇದ್ದರೆ ಕೂಡ ನಾನು ಅದನ್ನು ಫುಲ್ಫಿಲ್ ಮಾಡೇ ಮಾಡ್ತೀನಿ. ಯಾಕೆಂದರೆ ನೀರೇ ಇಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಮೇನ್ ನೀರು ಬೇಕೇ ಬೇಕಾಗುತ್ತೆ. ಎಲ್ಲದರಲ್ಲೂ ಎಲ್ಲ ಊರುಗಳಲ್ಲೂ ನೀರು ಸೌಲಭ್ಯ ಮಾಡಿ ಕೊಡ್ತೀನಿ. ಆಮೇಲೆ ಇದು ಆಶ್ರಯ ಯೋಜನೆದಂತೂ ನನ್ನ ಗುರಿ ಇದೆ, ಅದನ್ನು ಮಾಡಿ ಮುಗಿಸ್ತೀನಿ. ಮೇಡಮ್, ಇನ್ನೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅಂತ ಬರ್ತಾ ಇದೆ. ಏಪ್ರಿಲ್ ಮೇ ತಿಂಗಳಿಗೆ ಅಂತ ಆದಷ್ಟು ಅನೌನ್ಸ್ಮೆಂಟ್ ಆಗ್ತಾನೆ ಇದೆ. ಅದ್ರ ಬಗ್ಗೆ ಯಾವ ಥರ ಒಂದು ಪಕ್ಷ ಸಂಘಟನೆ ಮುಂದಾಗ್ತೀರಾ ಮೇಡಮ್? ಮೇಡಮ್, ಬರಲಿ, ಅದು ನಮ್ಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ 100% ಮಾಡಿಸ್ಕೊಡ್ತೀವಿ ನಾವು. ಓಕೆ, ಬನ್ನಿ ಬರೋಣ. ಅಂಡಿ ಮುಂದೆ ಬನ್ನಿ. ಅಂಡಿ ಅವ್ರ ಮುಂದೆ ಇದು
ಓಕೆ. ಈಗ ನನ್ನನ್ನು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರು, ನನ್ನ ನೆಚ್ಚಿನ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮಾನ್ಯ ಶಾಸಕರು ಎಸ್ ಟಿ ಸೋಮಶೇಖರ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಅಧ್ಯಕ್ಷರು ನನ್ನ ಕಂಗ್ರ್ಯಾಚುಲೇಷನ್ ಅನ್ನು ತಿಳಿಸ್ತೀನಿ. ಅವರು ಈಗ ಒಂದು ಗುರಿ ಇಟ್ಕೊಂಡು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಆಶ್ರಯ ಯೋಜನೆಯನ್ನು ಗುರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಾಥ್ ಕೊಟ್ಟು ನಾನು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ. ಎಲ್ಲರಿಗೂ ನನ್ನ ಸದಸ್ಯರು, ನೆಚ್ಚಿನ ಸದಸ್ಯರಿಗೆ ಇನ್ನೂ ಒಮ್ಮೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಇದರಲ್ಲಿ ಬಾಲರಾಜ್ ಅವರು, ಥೋಮಸ್ ಅವರು ಮತ್ತು ಎಲ್ಲ ಸದಸ್ಯರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಅಂಥೋನಿ, ಟೋನಿ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟು, ಅವರ ಸಿಬ್ಬಂದಿ ವರ್ಗಗಳು ನನ್ನನ್ನು ಸಪೋರ್ಟ್ ಮಾಡಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಇಬ್ಬರನ್ನೂ ಮಹಿಳೆಯರನ್ನೇ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ವಲ್ಪ ಜ್ವರ ಮಾತಾಡಿ. ಕೃಷ್ಣಾರೆಡ್ಡಿ, ಆಮೇಲೆ ಧೋನಿ, ಮಹೇಶನ, ಆಮೇಲೆ ಜಾಕಪ್ಪಣ್ಣ ಎಲ್ಲರೂ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಜಯಣ್ಣ, ಪವನ್, ಆಮೇಲೆ ಪ್ರಜ್ವಲ್ ಎಲ್ಲ ತುಂಬಾ ನನಗೆ ಎಲ್ಲರೂ ಹೆಲ್ಪ್ ಮಾಡಿ ಇವತ್ತು ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಾಲ್ವಣ್ಣ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನಗೆ ಧನ್ಯವಾದಗಳು.